ಮಿತ್ರರೇ ನಮಸ್ಕಾರ. ಮಿತ್ರರೇ, 2ನೇ ತಾರೀಕು ರಾತ್ರಿ 1:52 ರಾಹುಲ್ ಗಾಂಧಿ ಟ್ವಿಟರ್ ಖಾತೆಯಿಂದ ಒಂದು ಟ್ವೀಟ್ ಆಗುತ್ತೆ. ಏನದು? ನಾನು ಲೋಕಸಭೆಯಲ್ಲೊಂದು ಚಕ್ರವ್ಯೂಹ ಭಾಷಣ ಮಾಡಿದೆ. ಇದರಿಂದ ಹೆದರು ಹೋಗಿರುವಂತಹ ಬಿಜೆಪಿ ಅಂದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ನನ್ನ ಮೇಲೆ ಇಡಿ ಅಸ್ತ್ರ ಪ್ರಯೋಗಿಸೋದಕ್ಕೆ ಹೊರಟಿದೆ. ನಾನು ಕೂಡ ಟೀ ಬಿಸ್ಕೆಟ್ ಇಟ್ಕೊಂಡು ಕಾಯ್ತಾ ಇದ್ದೀನಿ ಬಂದಂತವ್ರನ್ನ ಸ್ವಾಗತಿಸೋದಕ್ಕೆ. ಹೀಗಂತ ರಾಹುಲ್ ಗಾಂಧಿ ಒಂದು ಟ್ವೀಟ್ ಮಾಡ್ತಾರೆ. ಮಾರನೇ ದಿನ ಬೆಳಗಾಗ್ತಿದ್ದಂತೆ ಬಹಳ ದೊಡ್ಡ ಸದ್ದಾಗುತ್ತೆ. ರಾಹುಲ್ ಗಾಂಧಿ ಮೇಲೆ ಇಡಿ ರೈಡ್ ಆಗ್ಬಿಡುತ್ತಾ? ಮೋದಿ ಸರ್ಕಾರ ಚಕ್ರವ್ಯೂಹ ಭಾಷಣದಿಂದ ಇಷ್ಟೊಂದು ಹೆದರ್ಕೊಂಡಿದೆಯಾ? ಹೀಗೆ ಅನೇಕ ವಿಧವಾಗಿ ಚರ್ಚೆ ಆಗುತ್ತೆ. ಆದ್ರೆ ಮಿತ್ರರೇ, ವಾಸ್ತವ ಬೇರೆ ಇದ್ದೇ ಇದೆ. ಹೆದರ್ಕೊಂಡಿರೋದು ನರೇಂದ್ರ ಮೋದಿ ಅವರಲ್ಲ, ರಾಹುಲ್ ಗಾಂಧಿ ವಿಪಕ್ಷ ನಾಯಕನಾದ ಬಳಿಕ ಅವರಿಗೊಂದು ಸಣ್ಣ ಯಶಸ್ಸು ಸಿಕ್ಕಿತ್ತು. ಹೇಗೆ? ನರೇಂದ್ರ ಮೋದಿ ಅವರ 3ನೇ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ರಾಷ್ಟ್ರಪತಿಯವರ ಭಾಷಣ ಆಗುತ್ತೆ. ಪ್ರಥಮ ಲೋಕಸಭಾ ಅಧಿವೇಶನ ನಡೆಯುತ್ತೆ. ಆ ಅಧಿವೇಶನದ ಉದ್ದಕ್ಕೂ ಕೂಡ INDIA ಕೂಟ ಯಾವ ರೀತಿಯಾದಂತಹ ಭ್ರಮೆಯನ್ನ ಸೃಷ್ಟಿ ಮಾಡಿತ್ತು. ನರೇಂದ್ರ ಮೋದಿ ಅವರು ಸೋತು ಪ್ರಧಾನಿಯಾಗಿದ್ದಾರೆ. INDIA ಕೂಟ ಗೆದ್ದು ವಿಪಕ್ಷ ಸ್ಥಾನದಲ್ಲಿ ಕೂತಿದೆ. ಈ ರೀತಿಯ ಒಂದು ಭ್ರಮೆಯನ್ನ ಸೃಷ್ಟಿಸಲಾಗಿತ್ತು. ಆ ಭ್ರಮೆ ಒಂದು ಹಂತಕ್ಕೆ ಯಶಸ್ವಿಯೂ ಕೂಡ ಆಗಿತ್ತು. ಬಿಜೆಪಿ ಅವರೇನು ತುಂಬಾ ಟಾರ್ಗೆಟ್ ಮಾಡಿ ಮಾತನಾಡಿರಲಿಲ್ಲ, ಅಥವಾ NDA ಸರ್ಕಾರ ತುಂಬಾ ಅಗ್ರೆಸಿವ್ ಆಗಿ ಏನು ಕಾಣಿಸ್ತಾ ಇರಲಿಲ್ಲ. ಆದ್ರೆ ಈಗ ಮಿತ್ರರೇ, ಕಂಪ್ಲೀಟ್ ಆಗಿ ಬದಲಾಗ್ಬಿಟ್ಟಿದೆ. ಈಗ ಮತ್ತೆ ಅಧಿವೇಶನ ನಡೀತಾ ಇದೆ, ಬಜೆಟ್ ಕೂಡ ಆಗಿದೆ. ಬಜೆಟ್ ಆದ ಬಳಿಕ ನರೇಂದ್ರ ಮೋದಿ ಅವರು ತಮ್ಮ ಸರ್ಕಾರದ ಗೇರ್ ಚೇಂಜ್ ಮಾಡಿದ್ದಾರೆ ಅಂತ ಇಡೀ ದೇಶಕ್ಕೆ ಗೊತ್ತಾಗೋದಕ್ಕೆ ಶುರುವಾಗಿದೆ. ಹೀಗಾಗಿ ರಾಹುಲ್ ಗಾಂಧಿ ರಾತ್ರೋರಾತ್ರಿ ವಯನಾಡಿನಲ್ಲಿ ಕೂತ್ಕೊಂಡು ರಾತ್ರಿ 1:52 ಒಂದು ಟ್ವೀಟ್ ಮಾಡ್ತಾರೆ. ನನ್ನ ಮೇಲೆ ಇಡಿ ರೈಡ್ ಆಗುತ್ತೆ, ನನಗೆ ಮಾಹಿತಿ ಬಂದಿದೆ ಅಂತ. ಒಂದು ರೀತಿಯಲ್ಲಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ. ಒಂದು ಸಿಂಪತಿ ಕ್ರಿಯೇಟ್ ಮಾಡುವಂತಹ ಕೆಲಸಕ್ಕೆ ರಾಹುಲ್ ಗಾಂಧಿ ಕೈ ಹಾಕಿದ್ದಾರೆ. ಮಿತ್ರರೇ, ಏನಾಗ್ತಾ ಇದೆ? ನರೇಂದ್ರ ಮೋದಿ ಸರ್ಕಾರದ ಗೇರ್ ಚೇಂಜ್ ಮಾಡಿದ್ದು ಹೇಗೆ? ಬಿಜೆಪಿಯ ಮಂತ್ರಿಗಳು ಈ ಪರಿಯಾಗಿ ಅಗ್ರೆಸಿವ್ ಆಗಿದ್ದು ಯಾಕೆ? ರಾಹುಲ್ ಗಾಂಧಿಗೆ ಈಗ ಇಡಿ ನೆನಪಾಗ್ತಿರೋದು ಯಾಕೆ? ಯಾವ ಕೇಸ್ನಲ್ಲಿ ಇಡಿ ರೈಡ್ ಮಾಡೋದಕ್ಕೆ ಹೊರಟಿದೆ? ಇದರ ಸತ್ಯಾಸತ್ಯತೆಗಳೇನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ರಾಜಕೀಯ ಅನ್ನೋದೇ ಚದುರಂಗದ ಆಟ ಇದ್ದ ಹಾಗೆ. ತುಂಬ ಬುದ್ಧಿವಂತಿಕೆ ಬೇಕು. ನೀವು ಅಷ್ಟು ಈಸಿಯಾಗಿ ಯಾವುದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾರು ಯಾವ ಪಾನನ್ನ ಯಾವಾಗ ಮೂವ್ ಮಾಡ್ತಾರೆ ಅಂತ. ನಾನು ಆಗಲೇ ಹೇಳಿದ ಹಾಗೆ, ಲೋಕಸಭೆಯ ಮೊದಲ ಅಧಿವೇಶನ ನಡೆದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ತುಂಬಾ ಅಗ್ರೆಸಿವ್ ಆಗಿತ್ತು. INDIA ಕೂಟ ಅಗ್ರೆಸಿವ್ ಆಗಿತ್ತು. ಅವರ ಮಿತ್ರ ಪಕ್ಷಗಳು ಕೂಡ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿದ್ವು. ಇಡೀ ದೇಶದಲ್ಲಿ ಒಂದು ಭ್ರಮೆಯನ್ನು ಸೃಷ್ಟಿಸಲಾಗಿತ್ತು, ನರೇಂದ್ರ ಮೋದಿ ಅವರು ಸೋತ್ ಹೋದ್ರು ಅಂತ. ಆ ಸಂದರ್ಭದಲ್ಲಿ ಮೋದಿ ಆಗಲಿ ಬಿಜೆಪಿ ಆಗಲಿ ಏನು ರಣನೀತಿಯನ್ನ ಮಾಡೇ ಇರಲಿಲ್ಲ. ಆದರೆ ಈಗ ಬಜೆಟ್ ಸೆಷನ್ ನಡೀತಾ ಇದೆಯಲ್ಲ, ಈಗ ಬಿಜೆಪಿ ದೊಡ್ಡ ರಣನೀತಿಯೊಂದಿಗೆ ಅಧಿವೇಶನವನ್ನು ಆರಂಭಿಸಿದೆ. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಈ ಬಾರಿಯ ಸೆಷನ್ ತುಂಬಾ ಅದ್ಭುತವಾಗಿ ನಡೀತಾ ಇದೆ. ನಿರ್ಮಲಾ ಸೀತಾರಾಮನ್ ಬಜೆಟ್ ಭಾಷಣ ಮಾಡ್ತಾರೆ. ಅದಾದ ಬಳಿಕ ಅದರ ಮೇಲೆ ಚರ್ಚೆ ನಡೆಯುತ್ತೆ. ರಾಹುಲ್ ಗಾಂಧಿ ಒಂದು ಭಾಷಣ ಮಾಡ್ತಾರೆ. ರಾಹುಲ್ ಗಾಂಧಿ ಏನು ಭಾಷಣ ಮಾಡ್ತಾರೆ? ಚಕ್ರವ್ಯೂಹದ ಭಾಷಣ ಮಾಡ್ತಾರೆ. ಈ ದೇಶವನ್ನ ನರೇಂದ್ರ ಮೋದಿ ಅವರು ಒಂದು ಚಕ್ರವ್ಯೂಹಕ್ಕೆ ಸಿಲುಕಿಸಿದ್ದಾರೆ. ಅದನ್ನು ಪದ್ಮವ್ಯೂಹ ಅಂತ ಕರೆಯಲಾಗುತ್ತೆ. ಮೋದಿ ಅವರು ಎದೆಯ ಮೇಲೆ ಕಮಲವನ್ನು ಧರಿಸಿ ಓಡಾಡ್ತಾರೆ. ಮಹಾಭಾರತದಲ್ಲಿ ಮೋಸದಿಂದ ಚಕ್ರವ್ಯೂಹವನ್ನು ರಚಿಸಿ 6 ಜನ ಮಹಾರಥಿಗಳು ಅಭಿಮನ್ಯುವನ್ನ ಕೊಂದಿದ್ರು. ಹಾಗೆ ಇವತ್ತು ಬಿಜೆಪಿ ಕೂಡ ಒಂದು ಮೋಸದ ಚಕ್ರವ್ಯೂಹವನ್ನು ರಚಿಸಿದೆ. ಇದರಲ್ಲಿ ನರೇಂದ್ರ ಮೋದಿ, ಅಮಿತ್ ಶಾ, ಮೋಹನ್ ಭಾಗವತ್, ಅಜಿತ್ ದೋವಾಲ್, ಅದಾನಿ, ಅಂಬಾನಿ ಈ 6 ಜನ ಮಹಾರಥಿಗಳು ಈ ಚಕ್ರವ್ಯೂಹದಲ್ಲಿದ್ದಾರೆ. ದೇಶವನ್ನ ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ. ರಾಹುಲ್ ಗಾಂಧಿ ಒಂದು ಮಾತನಾಡ್ತಾರೆ. ಮಿತ್ರರೇ, ಕೇಳೋದಕ್ಕೇನೋ ಚೆನ್ನಾಗಿದೆ, ಆದರೆ ಇದರಲ್ಲೇನೋ ಮಹತ್ವ ಇದೆ, ಈ ಮಾತಿಗೇನೋ ತೂಕ ಇದೆ ಅಂತ ಯಾರಿಗೂ ಅನಿಸ್ಲಿಲ್ಲ. ಅದು ಹೆಚ್ಚು ಸದ್ದೆ ಮಾಡಲಿಲ್ಲ. ಯಾಕೆ ಅಂತಂದ್ರೆ, ಅದಾಗ್ತಿದ್ದ ಹಾಗೆ ಬಿಜೆಪಿಯ ಅನುರಾಗ್ ಠಾಕೂರ್, ಮಾಜಿ ಮಂತ್ರಿ, ಅವರೊಂದು ಅದ್ಭುತವಾದ ಭಾಷಣ ಮಾಡ್ತಾರೆ. ನಾನು ಹಿಂದೆಯೂ ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ ಹೇಗೆ ಅನುರಾಗ್ ಠಾಕೂರ್ ರಾಹುಲ್ ಗಾಂಧಿಯನ್ನ ಚಕ್ರವ್ಯೂಹಕ್ಕೆ ಸಿಲುಕಿಸಿದ್ರು ಅಂತ. ಅವ್ರೇನು ಹೇಳ್ತಾರೆ? ಈಗ ಚಕ್ರವ್ಯೂಹವನ್ನು ರಾಹುಲ್ ಗಾಂಧಿ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಶಶಿ ತರೂರ್ 1993 ದ ಗ್ರೇಟ್ ಇಂಡಿಯನ್ ನಾವೆಲ್ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದಿದ್ರು. ಆ ಪುಸ್ತಕದಲ್ಲಿ ಕಾಂಗ್ರೆಸ್ನ ಚಕ್ರವ್ಯೂಹವನ್ನು ವಿವರಿಸಿದ್ದಾರೆ. ಧೃತರಾಷ್ಟ್ರನಿಗೆ ನೆಹರುವನ್ನು ಹೋಲಿಸಲಾಗಿದೆ. ಹಾಗೆ ಪ್ರಿಯ ದುರ್ಯೋಧನಿ ಅಂತ ಹೇಳಿ ಇಂದಿರಾ ಗಾಂಧಿಯನ್ನ ಕರೆಯಲಾಗಿದೆ. ಯಾರು ಚಕ್ರವ್ಯೂಹ ರಚಿಸಿದ್ದು? ಬಹಳ ಅದ್ಭುತವಾಗಿ ಮಾತನಾಡ್ತಾರೆ. ಜೊತೆಗೆ ಜಾತಿಯೇ ಗೊತ್ತಿಲ್ಲದವರು ಇವತ್ತು ಜಾತಿಗಣತಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಅದಾಗ್ತಿದ್ದ ಹಾಗೆ ಲೋಕಸಭೆಯಲ್ಲಿ ಗದ್ದಲ ಆಗತ್ತೆ. ಯಾರು ಜಾತಿಗಣತಿ ಬಗ್ಗೆ ಮಾತನಾಡ್ತಿರುವಂತಹದ್ದು? ರಾಹುಲ್ ಗಾಂಧಿ. ಯಾರ ಜಾತಿಯ ಬಗ್ಗೆ ಹೆಚ್ಚು ವಿವಾದ ಇದೆ? ರಾಹುಲ್ ಗಾಂಧಿ ಬಗ್ಗೆ. ಹೀಗಾಗಿ ಅನುರಾಗ್ ಠಾಕೂರ್ ಬಿಟ್ಟಂತಹ ಬಾಣದಿಂದಾಗಿ ಕಾಂಗ್ರೆಸ್ ಜಗ್ ಹೋಗ್ಬಿಡುತ್ತೆ. ಮಿತ್ರರೇ, ಇದಿಷ್ಟೇ ಆಗೋದಿಲ್ಲ. ಅದಾಗ್ತಿದ್ದ ಹಾಗೆ ವಯನಾಡಿನಲ್ಲಿ ಒಂದು ಘಟನೆ ನಡೆಯುತ್ತೆ. ಭೂಕುಸಿತ ಆಗಿ ಊರಿಗೂರೇ ನಾಶ ಆಗುತ್ತೆ. ವಯನಾಡು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಕೇಳಿದ್ರೆ, ರಾಹುಲ್ ಗಾಂಧಿ ಕೂಡ ಅದೇ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ರು. ಅಲ್ಲಿ ರಾಹುಲ್ ಗಾಂಧಿ ವೈಫಲ್ಯ ಇದೆ ಅಂತ ಬಿಜೆಪಿ ಮತ್ತೆ ಟಾರ್ಗೆಟ್ ಮಾಡುತ್ತೆ. ನಮ್ಮ ಕರ್ನಾಟಕದ MP ಆಗಿರುವಂತಹ ತೇಜಸ್ವಿ ಸೂರ್ಯ ರಾಹುಲ್ ಗಾಂಧಿಯನ್ನು ಟಾರ್ಗೆಟ್ ಮಾಡಿ ಮಾತನಾಡ್ತಾರೆ. ಅಂದ್ರೆ ರಾಹುಲ್ ಗಾಂಧಿ ವಿರುದ್ಧವೇ ಒಂದು ಚಕ್ರವ್ಯೂಹವನ್ನು ಸೃಷ್ಟಿಸೋದಕ್ಕೆ ಬಿಜೆಪಿ ಯತ್ನ ಮಾಡುತ್ತೆ. ಅದಷ್ಟೇ ಅಲ್ಲ ಮಿತ್ರರೇ, ರೈಲ್ವೆ ವಿಚಾರವಾಗಿ ಲೋಕಸಭೆಯಲ್ಲಿ ದೊಡ್ಡ ಚರ್ಚೆ ನಡೆಯುತ್ತೆ. ಅಶ್ವಿನಿ ವೈಷ್ಣವ್ ತೀರಾ ಸಿಂಪಲ್ ಆದಂತಹ ಮನುಷ್ಯ, ಬಹಳ ಮೃದು ಸ್ವಭಾವ, ಮೃದು ಭಾಷಿ, ಯಾರ ಮೇಲೂ ಸಿಟ್ಟಾಗೋದಿಲ್ಲ, ಜೋರಾಗಿ ಮಾತಾಡೋದಿಲ್ಲ, ಮೈಕ್ ಇಲ್ಲದೆ ಇದ್ರೆ ಅವ್ರ ಮಾತೆ ಕೇಳೋದಿಲ್ಲ, ಅಷ್ಟು ಮೃದು ಸ್ವಭಾವದ ವ್ಯಕ್ತಿತ್ವ. ಅಂತಹ ಅಶ್ವಿನಿ ವೈಷ್ಣವ್ ಕಾಂಗ್ರೆಸ್ ವಿರುದ್ಧ ಹೇಗೆ ಹಿಗ್ಗಾಮುಗ್ಗ ದಾಳಿ ಮಾಡ್ತಾರೆ ಅಂತಂದ್ರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಶ್ವಿನಿ ವೈಷ್ಣವ್ಗೂ ಕೂಡ ಹೀಗೆ ಮಾತನಾಡೋದಕ್ಕೆ ಬರುತ್ತಾ ಅನ್ನುವ ರೀತಿಯಲ್ಲಿ ಅವರು ವಾಗ್ದಾಳಿ ಮಾಡ್ತಾರೆ.
ಅದು ಕೂಡ ದಾಖಲೆಗಳನ್ನು ಇಟ್ಕೊಂಡು ನಿಮ್ಮ ಸರ್ಕಾರ ಏನ್ ಮಾಡಿದೆ, ನೀವು ರೈಲ್ವೆಗೆ ಏನ್ ಕೊಡುಗೆ ಕೊಟ್ಟಿದ್ದೀರಿ ಅಂತ ಹೇಳಿ ದಾಖಲೆ ಸಮೇತ ಅಶ್ವಿನಿ ವೈಷ್ಣವ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡ್ತಾರೆ. ಎಲ್ಲಾ ಕಡೆಯಲ್ಲೂ ಈ ಚರ್ಚೆ ಶುರುವಾಗುತ್ತೆ. ರಾಹುಲ್ ಗಾಂಧಿ ಅವರ ಭಾಷಣ ಅಡಿಗೆ ಹೋಗ್ಬಿಡುತ್ತೆ. ಅವರ ಚಕ್ರವ್ಯೂಹಕ್ಕೆ ಯಾವುದೇ ಮಹತ್ವ ಸಿಗೋದಿಲ್ಲ. ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಅನುರಾಗ್ ಠಾಕೂರ್ ಅವರ ಮಾತು, ರಾಹುಲ್ ಗಾಂಧಿ ಅವರ ಜಾತಿ ಬಗ್ಗೆ ಪ್ರಸ್ತಾಪ ಮಾಡಿದ್ರ ಮಾತು, ಹಲ್ವಾ ತಿನ್ಸಿದ್ರ ಬಗ್ಗೆ ಮಾತು, ಅದಾಗ್ತಿದ್ದ ಹಾಗೆ ಅಶ್ವಿನಿ ವೈಷ್ಣವ್ ಅವರ ಅಗ್ರೆಸಿವ್ ಭಾಷಣ. ಒಂದಾದ ಮೇಲೆ ಒಂದರಂತೆ ಬಿಜೆಪಿ ಅಗ್ರೆಸಿವ್ ಆಗಿ ದಾಳಿ ಮಾಡೋದಕ್ಕೆ ಶುರು ಮಾಡುತ್ತೆ. ಜೊತೆಗೆ ರಾಹುಲ್ ಗಾಂಧಿ ಮೇಲೂ ಕೂಡ ಆರೋಪ ಬರುತ್ತೆ. ವಯನಾಡ್ನಲ್ಲಿ ಅವರು ಸರಿಯಾಗಿ ಕೆಲಸ ಮಾಡಿಲ್ಲ, ಅವರಿದ್ದಂತಹ ಸಂದರ್ಭದಲ್ಲಿ ಓಲೈಕೆ ರಾಜಕಾರಣ ಮಾಡಿದ್ರು, ಯಾವುದೋ ಒಂದು ವರ್ಗವನ್ನು ಓಲೈಸೋದಕ್ಕೆ ಹೋಗಿ ವಯನಾಡ್ನಲ್ಲಿ ಈ ಸ್ಥಿತಿ ಬಂದಿದೆ ಅಂತೇಳಿ ಬಿಜೆಪಿಯವರು ಟಾರ್ಗೆಟ್ ಮಾಡ್ತಾರೆ. ಮಿತ್ರರ, ಎಲ್ಲ ವಿಧವಾಗಿಯೂ ಕೂಡ ರಾಹುಲ್ ಗಾಂಧಿ ಟಾರ್ಗೆಟ್ ಆಗ್ತಾರೆ. ಅವರ ಭಾಷಣಕ್ಕೂ ಕೂಡ ಅಷ್ಟಾಗಿ ಮಹತ್ವ ಸಿಗೋದಿಲ್ಲ. ಇಡೀ ಲೋಕಸಭಾ ಅಧಿವೇಶನದಲ್ಲಿ ಕಾಂಗ್ರೆಸ್ ಸ್ವಲ್ಪ ವೀಕ್ ಆಗಿ ಕಾಣೋದಕ್ಕೆ ಶುರುವಾಗುತ್ತೆ. ತಕ್ಷಣ ರಾಹುಲ್ ಗಾಂಧಿ ಏನು ಮಾಡ್ತಾರೆ, ಬಿಜೆಪಿ ವಿರುದ್ಧ ಮತ್ತೊಂದು ಅಸ್ತ್ರ ಪ್ರಯೋಗ ಮಾಡ್ತಾರೆ. ರಾತ್ರಿ 1:52 ಒಬ್ಬ ನಾಯಕ, ವಿರೋಧ ಪಕ್ಷದ ನಾಯಕ ಟ್ವೀಟ್ ಮಾಡ್ತಾನೆ ಅಂತಂದರೆ ಅದಕ್ಕೇನರ್ಥ? ಇಡೀ ದೇಶವೇ ಮಲಗಿರುತ್ತೆ. 1:52 ಈ ದೇಶದಲ್ಲಿ ಯಾವ ಸರ್ಕಾರವೂ ನಡೀತಿರೋದಿಲ್ಲ, ಯಾವುದೇ ರಾಜಕಾರಣಿಗಳು ಕೂಡ ಎಚ್ಚರ ಇರೋದಿಲ್ಲ. ಇನ್ನೇನಾದರೂ ಯಾರು ಪಾರ್ಟಿ ಮಾಡ್ತಿದ್ದವ್ರು ಎಚ್ಚರ ಇರಬಹುದೋ ಏನೋ, ಅದನ್ನು ಬಿಟ್ಟರೆ ಯಾರೂ ಕೂಡ ಎಚ್ಚರ ಇರೋದಿಲ್ಲ. ಆಗ ರಾಹುಲ್ ಗಾಂಧಿ ಟ್ವೀಟ್ ಮಾಡ್ತಾರೆ, ನನ್ನ ಮೇಲೆ ಇಡಿ ರೈಡ್ ಆಗುತ್ತೆ, ನನಗೆ ಇಡಿಯಿಂದ ಮಾಹಿತಿ ಬಂತು ಅಂತ. 1:52 ಇಡಿ ಮಾಹಿತಿ ಕೊಟ್ಟಿದ್ಯಾರು? ಈಗ ದೊಡ್ಡ ಪ್ರಶ್ನೆ. ರಾಹುಲ್ ಗಾಂಧಿಗೆ ಯಾರೋ ಮಾಹಿತಿ ಕೊಟ್ರಂತಲ್ಲ, ಅಂತಹ ಅಧಿಕಾರಿ ಯಾರು? ಇದರಲ್ಲಿ ಮಿತ್ರರೇ ಬೇರೆ ಏನೂ ತಂತ್ರಗಾರಿಕೆ ಇಲ್ಲ. ಗಮನ ಸೆಳೆಯುವಂಥ ಒಂದು ಪ್ರಯತ್ನ, ಒಂದು ಸಿಂಪತಿ ಗಿಟ್ಟಿಸುವಂಥ ಪ್ರಯತ್ನ, ಜೊತೆಗೆ ಒಂದು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡುವಂಥದ್ದು. ಮಿತ್ರರೇ, ನನಗೊಂದು ವಿಚಾರ ಬಹಳ ವಿಪರ್ಯಾಸ ಅಂತ ಅನ್ಸುತ್ತೆ. ಈ ಹಿಂದೆ ಇಡಿ ರೈಡ್ ಆಯಿತು ಅಥವಾ CBI ರೈಡ್ ಆಯಿತು, ಯಾರದ್ದೋ ಬಂಧನ ಆಯಿತು ಅಂತಂದರೆ ಬಹಳ ಹೆದರ್ಕೊಳ್ತಾ ಇದ್ರು. ರಾಜಕಾರಣಿಗಳಿಗೂ ಕೂಡ ಬಹಳ ಬೇಸರದ ಸಂಗತಿ ಅದು. CBIನಿಂದ ಬಂಧನ ಆಯಿತು ಅಂತಂದರೆ ಎಂಥ ಮುಜುಗರದ ಸನ್ನಿವೇಶ ಅಂತ. ಈಗ ಹಾಗಿಲ್ಲ ಮಿತ್ರರೇ, ರಾಜಕಾರಣಿಗಳು ಬಹಳ ಅದನ್ನು ಸಂಭ್ರಮಿಸ್ತಾರೆ. CBI ಬಂಧಿಸುತ್ತೆ, ಇಡಿ ಬಂಧಿಸುತ್ತೆ ಅಂತಂದ್ರೆ ಈಗ ಕೃಷ್ಣನ ಜನ್ಮಸ್ಥಾನಕ್ಕೆ ಹೋಗಿ ಬರುವಂತಹದ್ದು, ಅಂದ್ರೆ ಜೈಲಿಗೆ ಹೋಗಿ ಬರುವಂತಹದ್ದು ಸಂಭ್ರಮದ ವಿಚಾರವಾಗಿದೆ. ಒಂದ್ಸಲ ಜೈಲಿಗೆ ಹೋಗಿ ಬಂದ್ರು ಅಂತಂದ್ರೆ ಅವ್ರು ದೊಡ್ಡ ನಾಯಕರಾಗ್ಬಿಡ್ತಾರೆ. ಯಾಕೆ? ಒಂದು ಭ್ರಮೆಯನ್ನ ಸೃಷ್ಟಿಸಲಾಗ್ತಾ ಇದೆ. ಇವತ್ತು ಯಾರ ಬಂಧನ ಆದ್ರೂ ಕೂಡ ಅದು ರಾಜಕೀಯ ದ್ವೇಷದಿಂದ ಆಗ್ತಾ ಇದೆ, ಸರ್ಕಾರ ಮಾಡಿಸ್ತಾ ಇದೆ. ಎಷ್ಟು ದೊಡ್ಡ ತಪ್ಪು ಬೇಕಾದ್ರೂ ಮಾಡಿರಲಿ. ಈಗ ಮೂಢ ಹಗರಣದ ಬಗ್ಗೆ ರಾಜ್ಯದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯನವರು 14 ಸೈಟನ್ನು ಅಕ್ರಮವಾಗಿ ತೆಗೆದುಕೊಂಡಿದ್ದಾರೆ ಅಂತ. ಆದ್ರೆ ಸಿದ್ದರಾಮಯ್ಯನವ್ರನ್ನ ಪ್ರಶ್ನಿಸಿದ್ರೆ ಅವರನ್ನ ಬೆಂಬಲಿಸುವಂತಹ ಒಂದು ವರ್ಗ ದೊಡ್ಡ ಮಟ್ಟದಲ್ಲಿ ಅದನ್ನು ವಿರೋಧಿಸ್ತಾ ಇದೆ. ನೀವ್ಯಾಕೆ ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀರಿ? ಸಿದ್ದರಾಮಯ್ಯನವರು ಯಾವುದೇ ರೀತಿಯಲ್ಲೂ ಅಕ್ರಮ ಮಾಡೋದಿಲ್ಲ. ಒಂದು ವೇಳೆ ಅವರೇನಾದ್ರೂ ಅಕ್ರಮ ಮಾಡಿದ್ರು ಅದು ಸರಿ ಅನ್ನುವ ರೀತಿಯಲ್ಲಿ ಕೆಲವರು ಮಾತನಾಡ್ತಾ ಇದ್ದಾರೆ. ಈಗ ಬಿಜೆಪಿ ಪಾದಯಾತ್ರೆ ಮಾಡ್ತಾ ಇದೆಯಲ್ಲ, ಅದಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಕೂಡ ಒಂದಷ್ಟು ಸಭೆಗಳನ್ನು ಆಯೋಜನೆ ಮಾಡಿದೆ. ಆ ಸಭೆಯಲ್ಲಿ ಅವರು ಪ್ರಶ್ನೆ ಮಾಡ್ತಿರೋದೇನು? ಬಿಜೆಪಿ ಅವರೇನು ಹಗರಣ ಮಾಡಿಲ್ವಾ? ಬಿಜೆಪಿ ಅವ್ರ ಕಾಲದಲ್ಲಿ ಎಷ್ಟು ಹಗರಣ ನಡೆದಿದೆ ನಮಗೆ ಗೊತ್ತಿಲ್ವಾ? ಅದನ್ನೆಲ್ಲ ನಾವು ಬಿಚ್ಚಿಡ್ತೀವಿ ಅಂತ. ಅಂದ್ರೆ ಮಿತ್ರರೇ, ಬಿಜೆಪಿ ಅವರು ಹಗರಣ ಮಾಡಿದ್ದಾರೆ, ಅದಕ್ಕೆ ನಾವು ಕೂಡ ಮಾಡ್ತಾ ಇದೀವಿ ಅಂತ. ಬಿಜೆಪಿ ಅವರು ಹಗರಣ ಮಾಡಿದ್ದಾರೆ, ಅವರು 40% ಕಮಿಷನ್ ತೆಗೆದುಕೊಂಡಿದ್ದಾರೆ ಅಂತ ನೀವೇ ಪ್ರಚಾರ ಮಾಡಿದ್ರಿ. ಅದಕ್ಕಾಗಿಯೇ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದು ಈ ರಾಜ್ಯದ ಜನತೆ. ಇಲ್ಲದೆ ಹೋದ್ರೆ ನಿಮಗೆ 136 ಕ್ಷೇತ್ರವನ್ನು ಯಾಕೆ ಕೊಡ್ತಾ ಇದ್ರು? ಹೀಗೆ ಕಾಂಗ್ರೆಸ್ ಎಲ್ಲೇ ಹೋದ್ರೂ ಕೂಡ ವಿಕ್ಟಿಮ್ ಕಾರ್ಡ್ ಅನ್ನು ಪ್ಲೇ ಮಾಡುತ್ತೆ. ಅವರನ್ನ ಬಂಧಿಸುತ್ತೆ, ಅವರು ಸಂಕಷ್ಟಕ್ಕೊಳಗಾಗ್ತಾರೆ ಅಂತಂದ್ರೆ ನಮ್ಮ ಮೇಲೆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಮೋದಿ ತಾನಾಶಾಹಿ, ಮೋದಿ ಸರ್ವಾಧಿಕಾರಿ, ಹೀಗಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಇದೇ ಕಾರಣಕ್ಕೆ ಮಿತ್ರರೇ, ರಾಹುಲ್ ಗಾಂಧಿ 1:52 ಒಂದು ಟ್ವೀಟ್ ಮಾಡಿದ್ದು, ನನ್ನ ಮೇಲೆ ಇಡಿ ರೈಡ್ ಆಗುತ್ತೆ ಅಂತ. ಆದ್ರೆ ಬಹಳ ಸ್ಪಷ್ಟವಾಗಿ ಒಂದು ಗೋಚರಿಸ್ತಾ ಇದೆ. ರಾಹುಲ್ ಗಾಂಧಿ ಇಡೀ ದೇಶವನ್ನು ಒಂದು ಭ್ರಮೆಗೆ ಸಿಕ್ಕಾಕಿಸುವಂತ ಒಂದು ಪ್ರಯತ್ನ ಮಾಡಿದ್ರು. ಮೋದಿ ಸರ್ವಾಧಿಕಾರಿ ಆಗ್ತಾರೆ, ಈ ದೇಶದಲ್ಲಿ ಸಂವಿಧಾನ ಬದಲಾಗುತ್ತೆ. ಆದ್ರೆ ಈಗ ಆ ಯಾವುದೇ ವಾತಾವರಣ ಇಲ್ಲ. ಈಗ ನರೇಂದ್ರ ಮೋದಿ ಸರ್ಕಾರ ಗೇರ್ ಚೇಂಜ್ ಮಾಡಿದೆ. ಅವರು ತುಂಬಾ ಅಗ್ರೆಸಿವ್ ಆಗಿ ಹೊರಟಿದ್ದಾರೆ. ಇದಕ್ಕೆ ಉದಾಹರಣೆ ಅಂತಂದ್ರೆ ಅನುರಾಗ್ ಠಾಕೂರ್ ಅವರ ಭಾಷಣ ಇರಬಹುದು, ಅಶ್ವಿನಿ ವೈಷ್ಣವ್ ಅವರ ಸ್ಟೇಟ್ಮೆಂಟ್ ಇರಬಹುದು, ಯೋಗಿ ಆದಿತ್ಯನಾಥ್ ಅವರ ಉತ್ತರ ಪ್ರದೇಶದಲ್ಲಿ ಆಡಳಿತ ಇರಬಹುದು. ಯೋಗಿಯನ್ನು ಬದಲಾಯಿಸಿಬಿಡ್ತಾರೆ ಅಂತ ಒಂದು ನರೇಟಿವ್ ಸೆಟ್ ಮಾಡಲಾಯಿತು. ಉತ್ತರ ಪ್ರದೇಶದಲ್ಲಿ ಉಪಮುಖ್ಯಮಂತ್ರಿ ಯಾವುದೋ ಒಂದು ಮಾತನಾಡಿದ್ದಕ್ಕೋಸ್ಕರವಾಗಿ ಯೋಗಿಯನ್ನೇ ಬದಲಾಯಿಸಿಬಿಡ್ತಾರೆ. ಯೋಗಿ ಮತ್ತು ಅಮಿತ್ ಶಾ ನಡುವೆ ಸಂಬಂಧ ಸರಿ ಇಲ್ಲ, ಮೋದಿ ಬೇಸರಗೊಂಡಿದ್ದಾರೆ, ಈ ರೀತಿಯಾಗಿ ಒಂದು ಭ್ರಮೆಯನ್ನು ಸೃಷ್ಟಿಸುವಂತಹ ಕೆಲಸ ಆಯಿತು. ಆದರೆ ಅದು ಯಾವುದು ವರ್ಕ್ ಆಗಿಲ್ಲ. ಯೋಗಿ ತನ್ಪಾಡಿಗೆ ತಾನು ಅಧಿಕಾರ ನಡೆಸ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಸೆಷನ್ ಆರಂಭವಾಗಿದೆ, ಅಲ್ಲೂ ಕೂಡ ಯೋಗಿ ತುಂಬಾ ಅಗ್ರೆಸಿವ್ ಆಗಿ ಮಾತನಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಕೃಷಿಯ ವಿಚಾರದಲ್ಲೂ ಕೂಡ ರೈತರನ್ನ ಎತ್ಕಟ್ಟೋದಕ್ಕೆ ರಾಹುಲ್ ಗಾಂಧಿ ಒಂದು ಪ್ರಯತ್ನ ಮಾಡಿದ್ರು. MSPಗೆ ನಾವು ಲೀಗಲ್ ಗ್ಯಾರಂಟಿ ಕೊಡ್ತೀವಿ ಅಂತ. ಇವರ ಸರ್ಕಾರ ಈ ದೇಶದಲ್ಲಿ ಎಷ್ಟು ವರ್ಷ ಆಡಳಿತ ಮಾಡಿದೆ ಅಂತ ನಿಮಗೆಲ್ಲ ಗೊತ್ತು. ಸರಿಸುಮಾರು 60 ವರ್ಷಕ್ಕೂ ಹೆಚ್ಚು ಕಾಲ ಈ ದೇಶವನ್ನು ಆಳಿದ್ದು ಕಾಂಗ್ರೆಸ್. ಇಷ್ಟು ದಿನವೂ ಕೂಡ MSPಯ ಬಗ್ಗೆ ಕಾಂಗ್ರೆಸ್ ಯೋಚನೆ ಮಾಡಿಲ್ಲ. ಹಿಂದೆ UPA ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ MSPಗೆ ಲೀಗಲ್ ಗ್ಯಾರಂಟಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕಾಂಗ್ರೆಸ್ನ ಮಂತ್ರಿಯೇ ಹೇಳಿದ್ರು. ಈಗ ರಾಹುಲ್ ಗಾಂಧಿ ಏನ್ ಮಾಡ್ತಾ ಇದ್ದಾರೆ? ರೈತರ ಮುಖಂಡರನ್ನೆಲ್ಲ ಸೇರಿಸಿಕೊಂಡು ನಾವು MSPಗೆ ಲೀಗಲ್ ಗ್ಯಾರಂಟಿ ಕೊಡಿಸ್ತೀವಿ. ರಾಜ್ಯಸಭೆಯಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್, ಕೇಂದ್ರದ ಕೃಷಿ ಮಂತ್ರಿ ಇದ್ದಾರಲ್ಲ, ಇವರೊಂದು ಅದ್ಭುತವಾದ ಭಾಷಣ ಮಾಡಿದ್ದಾರೆ. ಹೇಗೆ ರಾಹುಲ್ ಗಾಂಧಿಯನ್ನ ಚಕ್ರವ್ಯೂಹಕ್ಕೆ ಸಿಲುಕಿಸಿದ್ದಾರೆ ಅಂತಂದ್ರೆ ಬಿಜೆಪಿ ಗೇರ್ ಚೇಂಜ್ ಮಾಡಿದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಅವರೊಂದು ಮಾತು ಹೇಳ್ತಾರೆ, ಇವತ್ತು ಕಾಂಗ್ರೆಸ್ಗೆ ದಿಢೀರಾಗಿ ಶಕುನಿ ನೆನಪಾಗ್ತಾ ಇದೆ, ಚಕ್ರವ್ಯೂಹ ನೆನಪಾಗ್ತಾ ಇದೆ. ಆದರೆ ನಾವು ಇವತ್ತಿಗೂ ಕೂಡ ನಂಬಿರೋದೇನು? ಶಕುನಿ ಆಗಿರಬಹುದು, ಚಕ್ರವ್ಯೂಹವಾಗಿರಬಹುದು. ಇದು ಮೋಸದ ವಿಚಾರ.
ಮಹಾಭಾರತದಲ್ಲಿ ಮೋಸಕ್ಕಾಗಿ ಇದನ್ನು ಉಲ್ಲೇಖ ಮಾಡಿರುವಂತಹದ್ದು. ಚಕ್ರವ್ಯೂಹ ಅಂತಂದ್ರೆ ಅಭಿಮನ್ಯುವನ್ನ ಮೋಸದಲ್ಲಿ ಸಿಲುಕಿಸಿದ್ದು ನೆನಪಾಗುತ್ತೆ. ನಾವು ಮಹಾಭಾರತದಲ್ಲಿ ಕೃಷ್ಣನನ್ನ ನೆನಪು ಮಾಡ್ಕೊಳ್ತೀವಿ, ಕೃಷ್ಣನ ರಾಜನೀತಿಯನ್ನ ನೆನಪು ಮಾಡ್ಕೊಳ್ತೀವಿ. ಆದ್ರೆ ಕಾಂಗ್ರೆಸ್ನವರಿಗೆ ಹೆಚ್ಚಾಗಿ ಮೋಸ ನೆನಪಾಗುತ್ತೆ. ಯಾಕೆ ಅಂತಂದ್ರೆ ಶಿವರಾಜ್ ಸಿಂಗ್ ಚೌಹಾಣ್ ಹೇಳ್ತಾರೆ, ಕೃಷಿಕರಿಗೆ ಅತಿ ಹೆಚ್ಚು ಮೋಸ ಮಾಡಿದ್ದೆ ಕಾಂಗ್ರೆಸ್. ನೆಹರು ಈ ದೇಶದಲ್ಲಿ ಪ್ರಪ್ರಥಮ ಪ್ರಧಾನಮಂತ್ರಿ, ಸುದೀರ್ಘ ಕಾಲ ಈ ದೇಶವನ್ನು ಆಳದಂತಹ ಪ್ರಧಾನಮಂತ್ರಿಯೂ ಕೂಡ ಹೌದು. ಆದ್ರೆ ಅವರು ಪ್ರಧಾನಿಯಾದ ಬಳಿಕ ರಷ್ಯಾದ ಕೃಷಿ ನೀತಿಯನ್ನ ದೇಶದಲ್ಲಿ ಅಳವಡಿಸೋದಕ್ಕೆ ಹೋದ್ರು. ಆದ್ರೆ ಚೌಧರಿ ಚರಣ್ ಸಿಂಗ್ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಅಂತಿಮವಾಗಿ ಏನಾಯ್ತು, ನೆಹರು ಏನು ಬದಲಾಯಿಸಿಕೊಂಡಿಲ್ಲ, ರಷ್ಯಾದ ಕೃಷಿ ನೀತಿ ಅಂತ ಹೇಳಿ ಅಳವಡಿಸಿಕೊಳ್ಳೋದಕ್ಕೆ ಹೋದ್ರು. ನೆಹರು ತೀರ್ಹೋದ ಬಳಿಕ ಈ ದೇಶ ಗೋಧಿಗಾಗಿ ಅಮೆರಿಕದ ಬಳಿಯಲ್ಲಿ ಭಿಕ್ಷೆ ಬೇಡುವಂತಹ ಸನ್ನಿವೇಶ ನಿರ್ಮಾಣ ಆಯಿತು. ಶಿವರಾಜ್ ಸಿಂಗ್ ಚೌಹಾಣ್ ಭಾಷಣ ಮಾಡಿದ್ದು. ಜೊತೆಗೆ ಇಂದಿರಾ ಗಾಂಧಿ ಕೃಷಿಯ ಬಗ್ಗೆ ಏನ್ ಮಾಡಿದ್ರು ಅಂತ ಇಡೀ ದೇಶಕ್ಕೆ ಗೊತ್ತು. ಕೃಷಿಕರಿಗೆ ಕೃಷಿ ಲೆವಿ ಹಾಕಿದ್ರು, ಕೃಷಿಕರಿಂದ ಹಣ ವಸೂಲಿ ಮಾಡೋದಕ್ಕೆ ಮುಂದಾಗಿದ್ರು. ಹೀಗೆ ಕೃಷಿಕರ ಮೇಲೆ ಕಾಂಗ್ರೆಸ್ ಯಾವ ರೀತಿಯಾಗಿ ದಬ್ಬಾಳಿಕೆ ಮಾಡಿದೆ, ಯಾವ ರೀತಿಯಾಗಿ ಕೃಷಿ ವಿರೋಧಿ ನೀತಿಯನ್ನು ಅನುಸರಿಸಿದೆ ಅಂತ ಇಡೀ ದೇಶವೇ ನೋಡಿದೆ. ಈಗ ಇವರು ನಮಗೆ ಚಕ್ರವ್ಯೂಹದ ಪಾಠ ಮಾಡ್ತಾ ಇದ್ದಾರೆ ಅಂತ ಶಿವರಾಜ್ ಸಿಂಗ್ ಚೌಹಾಣ್ ಬಹಳ ಅದ್ಭುತವಾಗಿ ಭಾಷಣ ಮಾಡ್ತಾರೆ. ಮಿತ್ರರೇ, ಪ್ರತಿಯೊಬ್ಬರು ಕೂಡ ಈ ಭಾಷಣವನ್ನು ಕೇಳಲೇಬೇಕು. ಯಾಕೆಂದ್ರೆ ರಾಹುಲ್ ಗಾಂಧಿ ಒಂದು ಚಕ್ರವ್ಯೂಹದ ಬಾಣವನ್ನು ಬಿಟ್ಟಿದ್ರಲ್ಲ, ಅದನ್ನು ಹೇಗೆ ಬಿಜೆಪಿಯವರು ಭೇದಿಸಿದ್ದಾರೆ, ಹೇಗೆ ತನ್ನ ಸರ್ಕಾರದ ಗೇರ್ ಚೇಂಜ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು, ಇದೆಲ್ಲವೂ ಕೂಡ ಈ ಭಾಷಣಗಳಿಂದ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಮಿತ್ರರೇ, ರಾಹುಲ್ ಗಾಂಧಿ ಮತ್ತೊಮ್ಮೆ ಇಡಿಯ ಭ್ರಮೆಯಲ್ಲಿ ಇಡೀ ದೇಶವನ್ನು ಸಿಲುಕಿಸೋದಕ್ಕೆ ಹೊರಟಿದ್ದಾರೆ. ಅಷ್ಟಕ್ಕೂ ಮಿತ್ರರೇ, ರಾಹುಲ್ ಗಾಂಧಿ ಮೇಲೆ ಇಡಿ ಯಾಕೆ ರೈಡ್ ಮಾಡಬೇಕು? ಏನಿದೆ ಕೇಸು? ರಾಹುಲ್ ಗಾಂಧಿ ಮೇಲೆ ಅನೇಕ ಮಾನನಷ್ಟ ಮೊಕದ್ದಮೆಗಳಿದ್ದಾವೆ. ಅದಕ್ಕೂ ಇಡಿಗೂ ಸಂಬಂಧ ಇಲ್ಲ. ಮಾನನಷ್ಟ ಮೊಕದ್ದಮೆ ಹಿನ್ನೆಲೆಯಲ್ಲಿ ಇಡಿ ಬಂಧಿಸೋದಿಲ್ಲ. ಯಾವ ರಾಜ್ಯದಲ್ಲಿ ಆ ಕೇಸ್ ಇದೆಯೋ ಆ ಪೊಲೀಸರು ಬಂಧಿಸಬಹುದಷ್ಟೇ. ಅದನ್ನು ಹೊರತುಪಡಿಸಿದ್ರೆ ಇಡಿ ಆಗಲಿ ಸಿಬಿಐ ಆಗಲಿ ಅವರನ್ನು ಬಂಧಿಸುತ್ತಾ? ಇಲ್ಲ. ಎರಡನೇದಾಗಿ ರಾಹುಲ್ ಗಾಂಧಿ ಮೇಲಿರುವಂತಹ ಕೇಸ್ ಯಾವುದು? ಅಗಸ್ಟಾ ವೆಸ್ಟ್ಲ್ಯಾಂಡ್ ಹಗರಣ. ಈ ವಿಚಾರದಲ್ಲಿ ಬಿಜೆಪಿಯ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮೇಲೆ ಕೇಸ್ ಹಾಕಿದ್ರು. ಈ ಕೇಸ್ನ ವಿಚಾರಣೆ ಈಗಲೂ ಕೂಡ ಇಡಿಯಲ್ಲಿ ನಡೀತಾ ಇದೆ. 2023ರಲ್ಲಿ 5 ಬಾರಿ ಇಡಿಯ ವಿಚಾರಣೆಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಹಾಜರಾಗಿದ್ರು. ಇದುವರೆಗೆ ಇಡಿ ಚಾರ್ಜ್ ಶೀಟ್ ಹಾಕಿಲ್ಲ. ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ ಅರ್ಥ ಏನು? ಇಡಿ ಯಾವಾಗ ಬೇಕಾದರೂ ರೈಡ್ ಮಾಡಬಹುದು, ಯಾವಾಗ ಬೇಕಾದರೂ ಇಡಿ ರಾಹುಲ್ ಗಾಂಧಿಯನ್ನು ವಿಚಾರಣೆ ಕರೆಸಬಹುದು, ಜೊತೆಗೆ ಯಾವಾಗ ಬೇಕಾದರೂ ರಾಹುಲ್ ಗಾಂಧಿಯನ್ನ ಇಡಿ ಬಂಧಿಸಬಹುದು. ಚಾರ್ಜ್ ಶೀಟ್ ಆಗಿಲ್ಲ ಇನ್ನೂ ಕೂಡ. ಹೀಗಾಗಿ ಇದೊಂದೇ ಕೇಸ್ನಲ್ಲಿ ಇಡಿ ರಾಹುಲ್ ಗಾಂಧಿ ಮೇಲೆ ಏನಾದರೂ ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶ ಇರೋದು. ಆದ್ರೂ ಮಿತ್ರರೇ, ಸದ್ಯ ಅಂತಹ ವಾತಾವರಣ ಇದೆ ಅಂತ ಏನು ಅನಿಸ್ತಾ ಇಲ್ಲ. ಒಂದು ವೇಳೆ ಇಡಿ ಬಂಧಿಸಿದ್ರೂ ಕೂಡ ಅದೇನು ಅಕ್ರಮ ಅಲ್ಲ, ಯಾಕೆಂದ್ರೆ ರಾಹುಲ್ ಗಾಂಧಿ ಮೇಲೆ ಕಂಪ್ಲೇಂಟ್ ಇದೆ, ಇಡಿ ಅದರ ವಿಚಾರಣೆಯನ್ನು ನಡೆಸ್ತಾ ಇದೆ. ಈಗ ಯಾಕೆ ರಾಹುಲ್ ಗಾಂಧಿ ಸುಮ್ಮನೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ? ಅದು ಅಲ್ಲದೆ ವಯನಾಡಿಗೆ ಹೋದಂತಹ ಸಂದರ್ಭದಲ್ಲಿ ರಾತ್ರಿ 1:52 ರಾಹುಲ್ ಗಾಂಧಿಗೆ ಯಾಕೆ ಇಡಿ ನೆನಪಾಯಿತು? ಇದೆಲ್ಲವೂ ಕೂಡ ದೊಡ್ಡ ಪ್ರಶ್ನೆ ಆಗಿದೆ. ಇದಕ್ಕೆಲ್ಲ ಕಾರಣ ಇಷ್ಟೇ, ಬಿಜೆಪಿ ತುಂಬಾ ಅಗ್ರೆಸಿವ್ ಆಗಿ ಮೂವ್ ಆಗ್ತಾ ಇರೋದ್ರಿಂದ ರಾಹುಲ್ ಗಾಂಧಿ ಅದನ್ನು ವಿಪಕ್ಷ ನಾಯಕನಾಗಿ ಎದುರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದ ನಾಯಕನೇ ಗ್ಯಾಂಗ್ ರೇಪ್ನಲ್ಲಿ ಭಾಗಿಯಾಗಿದ್ದಾನೆ. ಅದು ಕೂಡ ಅಯೋಧ್ಯೆಯ ಸಂಸದನ ನಿಕಟ ಆಪ್ತ ಅವನು. ಅದನ್ನು ಕಾಂಗ್ರೆಸ್ ಹೇಗೆ ಸಮರ್ಥಿಸುತ್ತೆ? ಅದರ ಬಗ್ಗೆ ರಾಹುಲ್ ಗಾಂಧಿ ಮಾತೇ ಆಡಿಲ್ಲ. ಹೀಗೆ ಒಂದಾದ ಮೇಲೆ ಒಂದರಂತೆ ರಾಹುಲ್ ಗಾಂಧಿ ಪೇಚಿಗೆ ಸಿಲುಕ್ತಾ ಇದ್ದಾರೆ. ಇದಕ್ಕೋಸ್ಕರವಾಗಿ ಈಗ ಅಂತಿಮವಾಗಿ ಇಡಿ ಅಸ್ತ್ರ ಪ್ರಯೋಗಿಸಿ ರಾಹುಲ್ ಗಾಂಧಿ ಒಂದು ಸಿಂಪತಿ ಗಿಟ್ಟಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.